ನಮಸ್ಕಾರ ಎಲ್ಲರೂ ಹೆಂಗದಿರಿ. ನಾವಂತೂ ಸೂಪರ್ ಆಗಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಡೈಲಿ ರೂಟೀನ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಮಾರ್ನಿಂಗಿಂದ ನಾನು ಆಲ್ರೆಡಿ ಹೇಳಿದಂಗೆ ಮೀಶೋಯಿಂದ ಡ್ರೆಸ್ಸಸ್ ತರಿಸಿದ್ವಲ್ರಿ, ಅವ ಡ್ರೆಸ್ ಗುಬ್ಬಮ್ಮಗೆ ಹಾಕಿ ಟ್ರೈ ಮಾಡಕತ್ತಿದ್ವಿ ಹೆಂಗೆ ಕಾಣಕತ್ತಾಳಂತ ಕಮೆಂಟ್ ಮೂಲಕ ತಿಳಿಸ್ರಿ ಗೈಸ್. ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡು ರೆಡಿ ಆದ್ವಿ, ಸ್ನಾನ ಅದು ಮುಗಿಸಿ ಅರ್ಧಂಬರ್ಧ ರೆಡಿಯಾಗಿ ಡಬ್ಬಿ ಕಟ್ಕೊಕತ್ತಿದ್ದೆ, ಪಡ್ಡು ಹಾಕಕತ್ತಿದ್ದೆ ರೀ ಗೈಸ್. ಅವತ್ತು ಹಿಟ್ಟಂತೂ ಉಬ್ಬಿದ್ದೇ ಇಲ್ಲ, ಸೊ ಮನಸ್ಸು ಆಗಿಲ್ಲರಿ, ಫುಲ್ ಗಟ್ಟಿಯಾಗಿದ್ದು, ಪಡ್ಡು ಚಲೋ ಆಗಿದ್ದಿಲ್ಲ. ಅವತ್ತು ದೋಸೆನೂ ಚಲೋ ಆಗಿದ್ದಿಲ್ಲ, ಥಂಡಿಗೆ ಹಿಟ್ಟಂದು ಉಬ್ಬಂಗಿಲ್ಲ. ಆಮ್ಯಾಗ ನನ್ನ ಮುಖಕ್ಕೆ ರಿಯಾಕ್ಷನ್ ಆಗಿತ್ತು ರೀ, ಯಾಕೆ ಏನಂತೇನು ಅನ್ನೋ ಥರನೂ ಗೊತ್ತಿಲ್ಲ. ಫುಲ್ ಸಣ್ಣ ಗುಳ್ಳೆ ಆಗಿಬಿಟ್ಟಿದ್ದು ರೀ ಗೈಸ್. ಈಗ ಸ್ವಲ್ಪ ಬೆಟ್ರ್, ಕಡಿಮೆ ಆಗ್ಯಾವು ಸ್ವಲ್ಪ. ಫಾರ್ ದಿ ಫಸ್ಟ್ ಟೈಮ್ ನೋಡಿರಿ ನನ್ನ ಮುಖದ ಮ್ಯಾಗ ಅಷ್ಟು ಗುಳ್ಳೆ ಆಗಿತ್ತಂದ್ರೆ. ಈ ಕಡೆ ಎಲ್ಲ ನಾಷ್ಟ ಪಡ್ಡು ಇಟ್ಟಿನಿ, ಅದ ತೋರ್ಸಾತಿದ್ದೆ ನಿಮಗೆ. ಚಾ ಅಂತ ಇವತ್ತು ಸ್ವಲ್ಪ ಆರಾಮಾಗೈತೆ ನೋಡ್ರಿ ಗೈಸ್. ಏನು ಮಾಡಲಿ, ಹಾಕಿ ಡಬ್ಬಿಗೆ ಆರೆಂಜ್ ಮತ್ತು ಪಡ್ಡು ಚಟ್ನಿ ಕಟ್ಟಿದೆ. ನಾನು ಪಡ್ಡು ಚಟ್ನಿ ಕಟ್ಕೊಂಡು ಹೋಗಿದ್ದೆ ನೋಡ್ರಿ. ನಾನು ಆರೆಂಜ್ ಸುಲಿದು ಹಾಕಿದ್ದೆ, ಅದು ಆರೆಂಜ್ ಸುಲಿಯಾಕತ್ತೀನಿ ನೋಡ್ರಿ. ವೀಡಿಯೋಸ್ ಯಾಕೆ ಹಿಂದೆ ಮುಂದೆ ಬರತ್ತಾವ ಗೊತ್ತಿಲ್ಲ ರೀ. ನನಗೆ ಎಡಿಟ್ ಮಾಡೋಕೆ ಒಂದು ಮೊದಲೇ ಬರೋಂಗಿಲ್ಲ. ಯಾರಿಗಾದ್ರೂ ಎಡಿಟ್ ಮಾಡೋಕೆ ಬರ್ತಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ಇಲ್ಲಾಂದ್ರೆ ನಾನು ಇನ್ಸ್ಟಾನ್ಯಾಗ DM ಮಾಡಿರಿ ಗೈಸ್. ಅದಕ್ಕೇನಿಲ್ಲ ರೀ, ಕಲಿಬೇಕಂದ್ರೆ ನಾವು ಯಾರ ಮುಂದೆ ಬೇಕಾದ್ರೆ ಹೇಳ್ಕೊಂಡು ಕಲಿಬೋದಲ್ರಿ. ಅದಕ್ಕೆ ಯಾಕೆ ನಾಚಿಕೆ ಪಡುವಂಥ ವಿಷಯ. ನಾನು ಹಂಗೆ ನೋಡಿರಿ, ನಿಜ ರೀ, ನನಗೆ ಎಡಿಟ್ ಮಾಡೋಕೆ ಬರೋಂಗಿಲ್ಲ. ಜಸ್ಟ್ ವಾಯ್ಸ್ ಓವರ್ ಕೊಟ್ಟು ಹಾಕಕತ್ತೀನಿ ನೋಡಿರಿ ಅಷ್ಟೇ. ಏನೋ ತಪ್ಪಿತ್ತಂದ್ರೂ ಕ್ಷಮಿಸ್ಬೇಕು ರೀ. ಸ್ಕಿಪ್ ಮಾಡಲಾರ್ದ ನಾನು ವೀಡಿಯೋ ನೋಡಿರಿ ಗೈಸ್. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಇಲ್ಲಿ ನೋಡಿರಿ, ನಿಮ್ಮ ಮಮ್ಮಿ ಗುಬ್ಬಿಗೆ ರೆಡಿ ಮಾಡಕತ್ತಾರ. ಎಷ್ಟು ನೀಟಾಗಿ ತಲೆ ಬಾಚಿ ಆಕಿಗೆಲ್ಲ ಯಪ್ಪ ಭಾಳ ಬಿಸಿದ. ಅವ್ರು ಹಿಂದೆ ಹತ್ತು ಬಿಟ್ಟಿರ್ತಾರೆ ರೀ, ಎಲ್ಲ ರೆಡಿ ಮಾಡಕತ್ತಿದ್ದಾಗಿ TV ನೋಡ್ಕೊಂಡು ಕೂತಿದ್ಲೆ. 2 ಜುಟ್ಟ ಹಾಕ್ಬೇಕಂತ ಬಿಗ್ ಬಾಸ್ ನೋಡತ್ತಿದ್ದೆ. ನಾನು ನಾಷ್ಟ ಮಾಡ್ತಿದ್ದೆ ರೀ ನೋಡ್ರಿ. ರಕ್ಷಿತಂದು ನಿಮಗೆ ಯಾರು ಫೇವ್ರೇಟ್ ರೀ ಬಿಗ್ ಬಾಸ್ನ್ಯಾಗ? ನಮಗಂತರೂ ಗಿಲ್ಲಿ ನೋಡ್ರಿ ಫೇವ್ರೇಟ್. ನೋಡ್ರಿ ಮಿಕ್ಕಿ ಮೌಸ್ ಹೆಂಗೆ ಕಾಣಕತ್ತಾಳ, ಫುಲ್ ಮಮ್ಮಿ ಕಾಡ್ಸತ್ತಾಳ. ಆಕಿ ಮಮ್ಮಿ ಜೊತೆ ಭಾಳ್ರಿ ಈಕಿಂದ ಕಾಡ್ಸೋದು ರೆಡಿ ಮಾಡಿದ್ರೆ ನೋಡ್ರಿ. ಮಮ್ಮಿ ಫೈನಲಿ ಹೆಂಗೆ ಕಾಣತ್ತಾಳ ಅಂತ ಕಮೆಂಟ್ ಮಾಡಿರಿ. ನೋಡ್ರಿ ಬರಾಕತ್ತಾಳ ಮಮ್ಮಿ, ಅದು ಪಲ್ಯ ಅದು ಸೋಸಾಕತ್ತಿದ್ರೆ. ರಂಗೋಲಿ ಹಾಕಿದ್ವಿ, ಎಲ್ಲ ಆಗಿದ್ದೆ ನೋಡಿ. ಮತ್ತೆ ಒಳಗೆ ಹೋಗೋದು ಹೊರಗೆ ಹೋಗೋದು ವ್ಯಾನ್ ಬರುತ್ತಾನೆ ಇದನ್ನ ರೀ ಈಕಿಂದ. ಅವು ಚಪ್ಪಲ್ ಬೇಡ, ಇವು ಚಪ್ಪಲ್ ಬೇಡ, ಅವು ಚಪ್ಪಲ್ ಬೇಕಾ, ಇವು ಚಪ್ಪಲ್ ಬೇಕಾ, ಹೊಟ್ಟೆ ಉಪ್ಪ ನೋಡಬಾರ್ದು. ನೆಕ್ಸ್ಟ್ ರಾತ್ರಿ ಊಟಕ್ಕೆ ಚಪಾತಿ ಆಮ್ಯಾಗ ಕುರ್ಮಾ ಮಾಡಿದ್ವಿ. ಈಕಿಗೆ ಇದು ಏನೋ ಹುಳಾನ ಕಡ್ದಿರ್ಬೋದು ರೀ, ಇನ್ನೂ ತನೂ ಗೊತ್ತಾಗವಲ್ತು ಯಾಕೆ ಇನ್ಫೆಕ್ಷನ್ ಆಗೈತೆ ಅಂತ. ಸಾಯಂಕಾಲ ಮಮ್ಮಿ ಬಂದ ಕೂಡಲೇ ರಾಗಿ ಬೇಲ್ ಮಾಡಿದ್ಲು, ಚುರ್ಮರಿ ಬೇಲ್ ಚಹಾ ತಿಂದ್ವಿ, ಸರಿ ಕುಡಿದ್ವಿ. ಆಮ್ಯಾಗ ಇಲ್ಲಿ ನೋಡ್ರಿ ನಿಮ್ಮ ಮಗಳು ಮೆಹಂದಿ ಹಾಕಕತ್ತಾಳ ಗುಬ್ಬಿ ಬಾ ಬರೆಯಕ್ಕೆ ಕಲ್ತಾಳ್ರಿ, ಈಗ ಬರೀತಾಳ. ಸೊ ಎಲ್ಲ ಆಯ್ತು ನೋಡ್ರಿ. ಸೊ ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ರೂಟೀನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೀ ಗೈಸ್ ಮೈ ಲಾಗ್ಸ್. ಸೊ ಏನೋ ತಪ್ಪಿರಲಿ ಕರೆಕ್ಟ್ ಇರಲಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನನ್ನ ವೀಡಿಯೋನ ಶೇರ್ ಮಾಡಿರಿ, ಜಾಸ್ತಿ ವ್ಯೂಸ್ ಬರಲಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವೀಡಿಯೋನಾಗ.